Hey guys, welcome back to Crazy Lifestyle Channel. ನಾನು ಸಿಂಧು. ಎಲ್ಲ ಹೇಗಿದ್ದೀರಾ? ಇವತ್ತಿನ ವ್ಲಾಗಲ್ಲಿ ರಥಸಪ್ತಮಿ ಪ್ರಯುಕ್ತ ನಾನು ನಿಮಗೆ ಸೂರ್ಯನ ದೇವಸ್ಥಾನನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇದು ಬ್ಯಾಂಗ್ಳೂರಲ್ಲೇ ಇದೆ. ಮುಂಚೆ ಎಲ್ಲ ನನಗೆ ಅನ್ಕೊಳ್ತಾ ಇದೆ ಇದು ಕೊನಾರ್ಕು ಒಡಿಸ್ಸಾದಲ್ಲೇ ಇದೆ, ನಮ್ಮ ಕರ್ನಾಟಕದಲ್ಲಿ ಇಲ್ಲ ಅಂತ ಅನ್ಕೊಳ್ತಾ ಇದೆ. ಬಟ್ ನನಗೆ ಗೊತ್ತಿರಲಿಲ್ಲ ಇದು ಬ್ಯಾಂಗ್ಳೂರಲ್ಲೇನೆ ಇದೆ ಅಂತ ಹೇಳ್ಬಿಟ್ಟು. ಸೊ ಇದು ಬ್ಯಾಂಗ್ಳೂರಲ್ಲಿ ಇದೆ, ಅದು ದೊಮ್ಲೂರು ಲೇಔಟ್ ಅಲ್ಲಿ ಇದೆ. ಸೊ ಇದು ತುಂಬಾ ಸಿಟಿ ಸೆಂಟರಲ್ಲೇನೆ ಇರೋದ್ರಿಂದ ಬ್ಯಾಂಗ್ಳೂರಲ್ಲಿ ಸೊ ಎಲ್ಲರೂ ಕೂಡ ಚೆನ್ನಾಗಿ ರೀಚ್ ಆಗಿ ಬರ್ಬೋದು ಇಲ್ಲಿಗೆ ಅಂತಾನೆ ಹೇಳ್ತೀನಿ. ತುಂಬಾ ಅಂದ್ರೆ ಮೊಬಿಲಿಟಿ ತುಂಬಾ ಚೆನ್ನಾಗಿ ಇದೆ. ಸೊ ಸಿಟಿ ಸೆಂಟರ್ ಅಲ್ಲಿ ಇರೋದ್ರಿಂದ ನೀವು ಯಾವುದೇ ಟ್ರಾನ್ಸ್ಪೋರ್ಟ್ ಇಂದನೂ ಬರ್ಬೋದು, ಈಸಿ ಆಗಿದೆ. ಆ್ಯಂಡ್ ಮೋರ್ ಓವರ್ ಆಲ್ ಓವರ್ ಕರ್ನಾಟಕದಿಂದ ಇಲ್ಲಿಗೆ ತುಂಬ ಜನ ಬರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಸೊ ರಥಸಪ್ತಮಿ ಆಗಿರೋದ್ರಿಂದ ನಮ್ಮ ಮನೇಲೂ ಕೂಡ ವಿಶೇಷ ಪೂಜೆ ಇತ್ತು. ಅಂದರೆ ಎಕ್ಕದ ಎಲೆಯಿಂದ ಸ್ನಾನ ಮಾಡಿ ಅದೇ ಎಕ್ಕದ ಎಲೆಯಿಂದ ದೀಪದ ಆರತಿ ಮಾಡಿದ್ರೆ ಸೂರ್ಯನಿಗೆ ತುಂಬ ಒಳ್ಳೇದಂತ ಹೇಳಿದ್ರು. ಅಂದರೆ ಸೋಷಿಯಲ್ ಮೀಡಿಯಾದಲ್ಲೇ ನಾನು ನೋಡಿದ್ದು ಇದೇ ರೀತಿ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲೆಲ್ಲ. ಸೊ ಹಾಗಾಗಿ ನಾನು ಪೂಜೆ ಎಲ್ಲ ಮಾಡಿ ಮುಗಿಸಿ ಹೋಗೋ ಅಷ್ಟರೊಳಗಡೆ ಆಲ್ಮೋಸ್ಟ್ ರಥದ ಟೈಮೇ ಆಗೋಗಿತ್ತು. ಆಲ್ಮೋಸ್ಟ್ 11 ಗಂಟೆ ಆ ಥರ ಟೈಮಲ್ಲಿ ಅವರು ರಥನ ಎಳೆದು ಬಿಡ್ತಾರೆ. ಸೊ ಇಲ್ಲಿ ಜಾತ್ರೆ ಥರನೇ ಇರೋದ್ರಿಂದ ಆಗೋಗಿತ್ತು. ಆಗ ನಾನು ಹೋಗೋ ತನಕ 1:30 ಆಲ್ಮೋಸ್ಟ್ ಒಂದು ಮಧ್ಯಾಹ್ನ ಥರ ಆಗೋಗಿದ್ದರಿಂದ ಅದು ರಥ ಎಳ್ದೇ ಬಿಟ್ಟಿದ್ರು. ಸೊ ನಾನು ಹೋಗೋ ತನಕ ಸ್ವಲ್ಪ ಸ್ಟ್ರೀಟ್ ಎಲ್ಲ ಸ್ವಲ್ಪ ಪೀಸ್ಫುಲ್ ಆಗಿನೇ ಇತ್ತು ಅಂತ ಹೇಳ್ಬೋದು. ಇಲ್ಲಾಂದರೆ ಇಲ್ಲಿ ತುಂಬ ಕ್ರೌಡ್ ಇರುತ್ತೆ. ಆ್ಯಂಡ್ ಮೋರ್ ಓವರ್ ಈ ಸಲ 2 ದಿನ ಸೂರ್ಯನ ದೇವಸ್ಥಾನ ರಥಸಪ್ತಮಿ ಬಂದಿದೆ ಅಂತ ಸ್ವಲ್ಪ ಜನ ಕನ್ಫ್ಯೂಸ್ ಆಗಿರೋದ್ರಿಂದ ಏನೋ ಗೊತ್ತಿಲ್ಲ ಈ ಸಲ ರಶ್ ಇಲ್ಲಾಂದ್ರೆ ಇಲ್ಲಿ ತುಂಬಾ ಎಲ್ಲಾಡ್ತಾ ಇರ್ತಾರೆ, ಅಷ್ಟು ರಶ್ ಇರುತ್ತೆ. ಸ್ವಲ್ಪ ಪೀಸ್ಫುಲ್ ಆಗಿತ್ತು. ಸೊ ನಾನು ನಬೈಗೆ ಹೋಗಿದ್ದಿದ್ದು, ಹಾಗಾಗಿ ನಬೈಗೆ ಜವನ ಮತ್ತೆ ಬಾಳೆಹಣ್ಣು ಕೊಟ್ಟು ರಥಕ್ಕೆ ಪ್ರೇಯರ್ ಮಾಡಿ ಹಾಕೊಂಡ್ರೆ ಅವನು ಆ ಜವನದ ಎಲೆಗಳೆಲ್ಲ ಕೆಳಗೆ ಬೀಳಿಸಿ ಬರೀ ಬಾಳೆಹಣ್ಣ ಮಾತ್ರ ದೇವ್ರಿಗೆ ಹಾಕ್ದ. ಏನೋ ಒಂದು ಹಾಕಿದಾನಪ್ಪ ಅಂತ ಹೇಳಿ ಆಮೇಲೆ ಮತ್ತೆ ನಾನು ಹೋಗಿ ಅದನ್ನೆಲ್ಲ ಹಾರಿಸಿ ಮತ್ತೆ ಅದನ್ನ ರಥದ ಮೇಲೆ ಹಾಕಿ ಹೊರಟೆ. ಸೊ ಅಲ್ಲಿ ಆರತಿ ತಗೊಂಡು ಅಲ್ಲಿಂದ ದೇವಸ್ಥಾನದ ಒಳಗಡೆ ಹೋಗೋಣ, ತುಂಬ ರಶ್ ಇರುತ್ತೆ. ಇವತ್ತು ರಶ್ ಇಲ್ಲ ಅಂದ್ಬಿಟ್ಟು ಒಳಗಡೆ ಹೋದೆ. ಆದರೆ ಒಳಗಡೆ ಹೋದ್ರೆ ಅಲ್ಲಿ ಖಂಡಿತ ರಶ್ ಇದ್ದೇ ಇತ್ತು. ಇಲ್ಲೆಲ್ಲ ನೋಡಿದಾಗ ನೋಡಿ ಎಲ್ಲ ಫುಲ್ ಕ್ಯೂ ಖಾಲಿನೇ ಇತ್ತು. ಬಟ್ ಒಳಗಡೆ ಹೋದರೆ ತುಂಬ ರಶ್ ಇತ್ತು. ಸೊ ಹಾಗಾಗಿ ನಾನು ಅರ್ಧ ತನಕ ಎಷ್ಟು ಅಲ್ಲಿ ಸ್ವಲ್ಪ ಒಳಗಡೆನಿನ್ನ ಸಣ್ಣ ಅಂದರೆ ಗಣೇಶ, ಸುಬ್ರಹ್ಮಣ್ಯ, ನವಗ್ರಹಗಳದೆಲ್ಲ ಚಿಕ್ಕ ದೇವಸ್ಥಾನಗಳಿದೆ, ಅದರೊಳಗಡೆ ಎಲ್ಲ ನಮಸ್ಕಾರ ಮಾಡಿಕೊಂಡು ನಾನು ಹಾಗೆ ಯೂಟರ್ನ್ ಮಾಡ್ಕೊಂಡು ಬಂದ್ಬಿಟ್ವಿ. ಇನ್ನು ಹಬ್ಬ ಇಲ್ಲ ಅಂದರೆ ಮೋಸ್ಟ್ಲಿ ನಾನು ಇರ್ತಾ ಇದ್ನೋ ಏನಂದರೆ ನಿಂತ್ಕೊಬೋದಾಗಿತ್ತು. ಬಟ್ ಅವನಿದ್ರಿಂದ ನನಗೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ವಾಪಸ್ ಬಂದ್ಬಿಟ್ಟೆ. ಈ ದೇವಸ್ಥಾನ ಅಂತೂ ತುಂಬ ಪೀಸ್ಫುಲ್ ಆಗಿರುತ್ತೆ. ನಾರ್ಮಲ್ ಡೇಸ್ ಅಂತೂ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ದೇವಸ್ಥಾನ ತುಂಬ ಬ್ಯೂಟಿಫುಲ್ ಆಗಿದೆ. ಇವತ್ತು ಹೂವಿಂದ ಬೇರೆ ಅಲಂಕಾರ ಮಾಡಿದ್ದಾರೆ, ಇನ್ನೂ ಬ್ಯೂಟಿಫುಲ್ ಆಗಿದೆ. ಇದು ತುಂಬ ಪ್ಲೆಸೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ನಾವು ಅವಾಗವಾಗ ಬರ್ತಾ ಇರ್ತೀನಿ ಇಲ್ಲಿಗೆ. ಅಂದರೆ ನಾನು ಆದರೆ ಒಂದು ಸಲನೂ ಆಲ್ಮೋಸ್ಟ್ ಒಂದು 10-15 ವರ್ಷದಿಂದ ನಾನು ಒಂದು ಸಲ 1 ವರ್ಷ 2 ವರ್ಷ ಮಿಸ್ ಆಗಿರ್ಬೋದು. ಬಟ್ ಆಲ್ಮೋಸ್ಟ್ ನಾನು ಪ್ರತಿ ಸಲನೂ ನಾನು ರಥಸಪ್ತಮಿಗೆ ನಾನು ಬರ್ತಾನೆ ಇರ್ತೀನಿ. ಯೂಶಲಿ ನಾನು ನನ್ನ ಅತ್ತೆ ಬರ್ತಾ ಇರ್ತೀವಿ ಇಲ್ಲಿಗೆ. ಇಲ್ಲಿ ರಥಸಪ್ತಮಿ ದಿನ ಊಟದ ವ್ಯವಸ್ಥೆ ಕೂಡ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಸಂಡೇಸ್ ಬಂದು ಈ ದೇವಸ್ಥಾನದಲ್ಲಿ ನಿಮ್ಮ ವಿಶಸ್ನ ಬ್ಲೆಸ್ಸಿಂಗ್ಸ್ನ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.